ಅಧಿಕಾರಿಗಳಿಗೆ ಏನು ಸೂಚನೆ? ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವರಿಗೆ, ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ. ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸು. ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತಿನ ದಿವಸ ನಿನ್ನೆ ತಿಳಿಸಿದ್ದಾರೆ. ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರ ಮುಂದೆ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಸರ್, ಕುಮಾರಸ್ವಾಮಿ ಅವರು ತಾವು ಅಧಿಕಾರದಲ್ಲಿದ್ದಾಗ ಒಂದು ಬಿಲ್, ಕುಮಾರಸ್ವಾಮಿ ಅವರು ಯಾವ ಬಿಲ್ ಅಂದ್ರೆ ಇದರದ್ದೇ ಮೈಕ್ರೋ ಫೈನಾನ್ಸ್ ಸಂಬಂಧದ ಬಿಲ್ ತಂದಿದ್ದೆ. ಹೌದಾ? ಮತ್ತು ಆ ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತದ್ದು? ಆ ಬಿಲ್ ಪರಿಣಾಮ ಏನಾಗಿದೆ? ರಾಜ್ಯ ಸರ್ಕಾರ ಹೇಳ್ಬೇಕು ಆ ಬಿಲ್ ಬಗ್ಗೆ ಅಂತ. ಆ ಬಿಲ್ ಬಗ್ಗೆನಾ? ಈಗ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ಅದಕ್ಕೆ ಹೆಂಗೆ ಆಗ್ತಾಯಿದೆ ಅಂಥೇಳಿ ಅವ್ರ ಬಿಲ್ ವರ್ಕ್, ನಿಮ್ಮ ಬಿಲ್ ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ ಕಠಿಣವಾದಂಥ ಒಂದು ತರುವಂಥ ಮಾಡ್ತಾಯಿದ್ದೀವಿ. ಇದು ಭಾಳ ಗಂಭೀರವಾಗಿ ಹೇಳ್ತದೆ. ನಾನು ಮುಖ್ಯಮಂತ್ರಿಗಳು ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸೋದಲ್ಲ. ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು, ಇದನ್ನು ಈ ರೀತಿ ಇದು ಆಗಬಾರ್ದು, ಆ ರೀತಿ ಕ್ರಮಗಳನ್ನ ಕಲ್ತ್ಕೊಳ್ತೀವಿ. ಸಂಪುಟ ವಿಸ್ತರಣೆ ನಮಗೇನು